ಎಸ್ ಡಿ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಿನ್ನೆ ತರಗತಿಯಲ್ಲಿ ಪಾರ್ಟ್ಸ್ ಆಫ್ ಸ್ಪೀಚ್ ಅಂದರೆ ಏನು, ಅದರಲ್ಲಿ ಎಷ್ಟು ವಿಧಗಳು ಅಂಥೇಳಿ ಹೇಳಿದ್ದೆ. ಅದರಲ್ಲಿ ಇವತ್ತು ಮೊದಲನೇದಾಗಿ ನೌನ್ ಅಂದರೆ ಏನು, ಅದರಲ್ಲಿ ಪ್ರಾಪರ್ ನೌನ್ ಅಂದರೆ ಏನು ಅನ್ನೋದ್ರ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಆರಂಭ ಮಾಡೋಣ. ಇಟ್ ಈಸ್ ದ ನೇಮ್ ಆಫ್ ಪರ್ಟಿಕ್ಯುಲರ್ ಪರ್ಸನ್, ಪ್ಲೇಸ್, ಆ್ಯನಿಮಲ್ಸ್ ಆರ್ ಥಿಂಗ್. ಒಬ್ಬ ವ್ಯಕ್ತಿಯ, ಸ್ಥಳದ, ಪ್ರಾಣಿಯ ಇಲ್ಲವೇ ವಸ್ತುವಿನ ನಿರ್ದಿಷ್ಟ ಹೆಸರನ್ನು ಸೂಚಿಸುವುದಕ್ಕೆ ಅಂಕಿತನಾಮ ಅಂಥೇಳಿ ಕರಿತೀವಿ. ಹಾಗಾದರೆ ಫಾರ್ ಎಕ್ಸಾಂಪಲ್ ಗಿರೀಶ್, ಸಂಗಣ್ಣ, ಸುಮಲತಾ, ವೀಣಾ ಇವು ಪರ್ಸನ್ಗೆ ಸಂಬಂಧಪಟ್ಟಂಥ ಅಂಕಿತನಾಮಗಳು. ಹಾಗಾದರೆ ಪ್ಲೇಸಿಗೆ ಸಂಬಂಧಪಟ್ಟಂಥ ಅಂಕಿತನಾಮಗಳು ಯಾವುವು? ಆಗ್ರಾ, ಡೆಲ್ಲಿ, ಮುಧೋಳ, ಅಮೇರಿಕಾ. ಆದರೆ ಎನಿಮಲ್ಗೆ ಸಂಬಂಧಪಟ್ಟಂಥ ಅಂಕಿತನಾಮಗಳು ಪಿಂಕಿ, ರಾಣಿ, ಅಪ್ಪು, ದ ಆಲಸ್ಟ್, ಲೆಸ್ಸಿಯಾ. ಥಿಂಗ್ಸ್ ಅಂದರೆ ರಿನಾಲ್ಡ್ಸ್ ಪೆನ್, ನೋಕಿಯಾ ಮೊಬೈಲ್ ಆ್ಯಂಡ್ ಪ್ಯಾರಾಗಾನ್ ಶೂ. ಇವಕ್ಕೇನಂತ ಹೇಳ್ತೇವೆ ನಾವು? ಆ್ಯನಿಮಲ್ಸು, ಪ್ಲೇಸು. ಥಿಂಗ್ಸಿಗೆ ಸಂಬಂಧಪಟ್ಟಂಥ ಹೆಸರುಗಳಿಗೆ ನಾವು ಅಂತ ಹೇಳ್ತೀವಿ ಅಂಕಿತನಾಮ ಅಂಥೇಳಿ ಹೇಳ್ತೀವಿ. ಹಾಗಾದರೆ ಕಾಮನ್ನಾಗಿ ನಾವು ಯಾವುದಕ್ಕೆ, ಒಂದು ವಿಚಾರದಕ್ಕೆ ಅಂಥ ವ್ಯಕ್ತಿಯಾಗಲಿ ಸ್ಥಳವಾಗಲಿ ಯಾವಾಗಲೂ ದೊಡ್ಡ ಅಕ್ಷರದಿಂದ ಪ್ರಾರಂಭ ಆಗ್ತವೆ. ನೆಕ್ಸ್ಟ್ ಕಾಮನ್ ನೌನ್ ಅಂದರೆ ಏನು ಅಂದರೆ ರೂಢನಾಮ. It is the name shared in common by person, place, animals or things of the same kind, class. ಅಂದರೆ ವ್ಯಕ್ತಿ, ಪ್ರಾಣಿ, ಸ್ಥಳ ಅಥವಾ ವಸ್ತುವಿನ ಇಡೀ ಒಂದು ವರ್ಗವನ್ನು ಸೇರಿಸುವಂಥ ಪದಕ್ಕೆ ನಾವೇನು ಹೇಳ್ತೀವಿ? ರೂಢನಾಮ ಅಂಥೇಳಿ ಕರಿತೀವಿ. ರೂಢನಾಮ ಅಂತ ಯಾವುದಕ್ಕೆ ಕರಿತೀವಿ ಹಾಗಾದರೆ? ಪರ್ಸನ್ನಲ್ಲಿ ಗರ್ಲ್, ಬಾಯ್, ಅಂಕಲ್, ಆಂಟಿ, ವುಮನ್. ಹಾಗಾದರೆ ಪ್ಲೇಸಿಗೆ ಏನಂತ ಕರಿತೀವಿ? ವಿಲೇಜ್, ಕಂಟ್ರಿ, ಟೌನ್, ಸಿಟಿ. ಆ್ಯನಿಮಲ್ಗೆ ಬರ್ಡ್, ಡಾಗ್, ಕ್ಯಾಟ್, ಇನ್ಸೆಕ್ಟ್. ಥಿಂಗಲ್ಲಿ ಪೆನ್, ಚೇರ್, ಟೇಬಲ್, ನೋಟ್ಬುಕ್. ಇವುಗಳನ್ನು ನಾವು ಏನಂತ ಹೇಳಿ ಕರಿತೀವಿ ಅಂದರೆ ಕಾಮನ್ ನೌನ್ ಅಂತೇಳಿ ಕರಿತೀವಿ. ಹಾಗಾದರೆ ಮಟೀರಿಯಲ್ ನೌನ್ ಅಂದರೆ ಏನು? ಮಟೀರಿಯಲ್ ನೌನ್ ಅಂದರೆ ಪದಾರ್ಥವಾಚಕ ನಾಮಪದಗಳು. ಪದಾರ್ಥವಾಚಕ ನಾಮಪದಗಳಂದರೆ ಏನು ಅಂದರೆ ಇಟ್ ಈಸ್ ದ ನೇಮ್ ಗಿವನ್ ಟು ಮಟೀರಿಯಲ್ ಥಿಂಗ್ಸ್ ವಿಚ್ ಆರ್ ಮೆಟಾಲಿಕ್ ಆರ್ ನಾನ್ ಮೆಟಾಲಿಕ್. ಅಂದರೆ ಮೆಟಾಲಿಕ್ ಅಥವಾ ನಾನ್ ಮೆಟಾಲಿಕ್ ಆಗಿರುವಂಥ ವಸ್ತುಗಳನ್ನು ನಾವು ಅಂತ ಏನಂತ ಕರಿತೀವಿ? ಮಟೀರಿಯಲ್ ನೌನ್ ಅಂಥೇಳಿ ಕರಿತೀವಿ. ವಸ್ತು ಅಥವಾ ಪದಾರ್ಥಗಳನ್ನು ಸೂಚಿಸುವ ಪದಕ್ಕೆ ಪದಾರ್ಥವಾಚಕ ನಾಮಪದವೆಂದು ಕರೆಯುವರು. ಹಾಗಾದರೆ ಮೆಟಾಲಿಕ್ ಅಂದರೆ ಯಾವುದು? ಸಿಲ್ವರ್, ಐರನ್, ಗೋಲ್ಡ್, ಕಾಪರ್. ನಾನ್ ಮೆಟಾಲಿಕ್ ಅಂದರೆ ಸ್ಟೋನ್, ವುಡ್, ಪ್ಲಾಸ್ಟಿಕ್, ಸಿಲ್ಕ್, ವಾಟರ್. ಇವುಗಳನ್ನು ನಾವು ಮಟೀರಿಯಲ್ ನೌನ್ ಅಂಥೇಳಿ ಕರಿತೀವಿ. ನೆಕ್ಸ್ಟ್ ಕಲೆಕ್ಟಿವ್ ನೌನ್. ಕಲೆಕ್ಟಿವ್ ನೌನ್ ಅಂತ ಹೇಳಿದ್ರೆ ಸಮೂಹವಾಚಕ ನಾಮಪದಗಳು. ಇಟ್ ಈಸ್ ದ ನೇಮ್ ಗಿವನ್ ಟು ಎ ಗ್ರೂಪ್ ಆಫ್ ಥಿಂಗ್ಸ್ ಟೇಕನ್ ಆ್ಯಸ್ ಹೋಲ್. ಅಂದರೆ ಸಮೂಹವಾಚಕ ನಾಮಪದಗಳು ಸಮೂಹಗಳ ಹೆಸರುಗಳಾಗಿವೆ. ಜನರ ಸಮೂಹ, ಪ್ರಾಣಿಗಳ ಸಮೂಹ ಮತ್ತು ವಸ್ತುಗಳ ಸಮೂಹದ ಹೆಸರುಗಳನ್ನು ಸೂಚಿಸುವ ನಾಮಪದಗಳನ್ನು ನಾವು ಅಂತ ಹೇಳ್ತೀವಿ ಸಮೂಹವಾಚಕ ನಾಮಪದಗಳು ಅಂಥೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ಆರ್ಮಿ, ಹಾರ್ಡ್, ಮಾಬ್, ಕ್ರೌಡ್, ಬೆಂಚ್, ಕಮಿಟಿ, ಫ್ಯಾಮಿಲಿ, ಪಾರ್ಲಿಮೆಂಟ್, ಟೀಮ್, ಕ್ಲಾಸ್. ಇವುಗಳನ್ನು ನಾವೇನಂತ ಹೇಳ್ತೀವಿ? ಸಮೂಹವಾಚಕ ನಾಮಪದಗಳು ಅಂಥೇಳಿ ಕರಿತೀವಿ. ಅವರ್ ಕ್ಲಾಸ್ ಕನ್ಸಿಸ್ಟ್ ಆಫ್ 40 ಪ್ಯೂಪಿಲ್ಸ್. ಅಂದರೆ ಕ್ಲಾಸ್ ಅನ್ನೋದೇನಿದು ಕಲೆಕ್ಟಿವ್ ನೌನ್. ಎ ಹಾರ್ಡ್ ಆಫ್ ಕ್ಯಾಟಲ್ ಈಸ್ ಪಾಸಿಂಗ್. ಹಾರ್ಡ್ ಅಂದರೆ ಇದು ಒಂದು ಸಮೂಹವಾಚಕ ನಾಮಪದ. ವಿ ಹ್ಯಾವ್ 5 ಮೆಂಬರ್ಸ್ ಇನ್ ಅವರ್ ಫ್ಯಾಮಿಲಿ. ಫ್ಯಾಮಿಲಿ ಮೀನ್ಸ್ ಸಮೂಹದಲ್ಲಿ ಎಷ್ಟು ಮೆಂಬರ್ಸ್ ಇದ್ದಾವೆ ಅನ್ನೋದನ್ನು ತೋರಿಸುವಂಥ ಒಂದು ವರ್ಡ್ ಯಾವುದು? ಫ್ಯಾಮಿಲಿ. ಸೊ ಇವುಗಳನ್ನು ನಾವೇನಂತ ಕರಿತೀವಿ? ಸಮೂಹವಾಚಕ ನಾಮಪದಗಳು ಅಂಥೇಳಿ ಕರಿತೀವಿ.
ಹಾಗಾದರೆ ನೆಕ್ಸ್ಟ್ ಅಬ್ಸ್ಟ್ರಾಕ್ಟ್ ನೌನ್ ಅಂದ್ರೇನು? ಭಾವವಾಚಕ ನಾಮಪದಗಳು. ಇಟ್ ಈಸ್ ದ ನೇಮ್ ಗಿವನ್ ಟು ಕ್ವಾಲಿಟಿ, ಸ್ಟೇಟ್ ಆರ್ ಆ್ಯಕ್ಷನ್. ಅಬ್ಸ್ಟ್ರಾಕ್ಟ್ ನೌನ್ ಕ್ಯಾನಾಟ್ ಬಿ ಸೀನ್. ಯಾವುದೇ ಒಂದು ವಸ್ತುವಿಗೆ ಸಂಬಂಧಿಸಿದ ಗುಣ, ಕ್ರಿಯೆ ಮತ್ತು ಆ ವಸ್ತುಗಳ ಹೆಸರನ್ನು ಸೂಚಿಸುವಂಥ ಪದಕ್ಕೆ ನಾವೇ ಹೇಳ್ತೀವಿ ನಾಮಪದ ಅಂಥೇಳಿ, ಭಾವವಾಚಕ ನಾಮಪದ ಅಂಥೇಳಿ ಕರಿತೀವಿ. ಆದರೆ ಅದರಲ್ಲಿ ಯಾವ್ಯಾವ ಬರ್ತಾವೆ? ಕ್ವಾಲಿಟಿಗೆ ಸಂಬಂಧಪಟ್ಟಂಥವು, ಸ್ಟೇಟಿಗೆ ಸಂಬಂಧಪಟ್ಟಂಥವು ಮತ್ತು ಆ್ಯಕ್ಷನಿಗೆ ಸಂಬಂಧಪಟ್ಟಂಥ ಭಾವವಾಚಕ ನಾಮಪದಗಳು ಇರ್ತವೆ. ಹಾಗಾದರೆ ಕ್ವಾಲಿಟಿ ಅಂದರೆ ಏನು? ವಿಸ್ಡಮ್, ಟ್ರೂತ್ಫುಲ್ನೆಸ್, ಹಾನೆಸ್ಟಿ, ಬ್ಯೂಟಿ, ಕೈಂಡ್ನೆಸ್. ದೀಸ್ ಆರ್ ಆಲ್ ಕ್ವಾಲಿಟೀಸ್ ಅಂದರೆ ಭಾವವಾಚಕಗಳು. ಸ್ಟೇಟ್ ಮೀನ್ಸ್ ಚೈಲ್ಡ್ಹುಡ್, ಪಾವರ್ಟಿ, ಯೂತ್, ಸ್ಲೇವರಿ, ಪಾವರ್ಟಿ. ದೀಸ್ ಆರ್ ಆಲ್ ಸಿಂಬಾಲಿಕ್ ಆಫ್ ಸ್ಟೇಟ್. ಭಾವವಾಚಕ ನಾಮಪದಗಳಿಗೆ ಉದಾಹರಣೆಗಳು. ಆ್ಯಕ್ಷನ್, ಬ್ರೇವರಿ, ಜಡ್ಜ್ಮೆಂಟ್, ಲಾಟರ್, ಥೀಫ್ಟ್. ಇವು ಏನಿದು ಆ್ಯಕ್ಷನ್ ಸಂಬಂಧಪಟ್ಟಂಥ ಭಾವವಾಚಕ ನಾಮಪದಗಳು. ಹಾನೆಸ್ಟಿ ಇಸ್ ದ ಬೆಸ್ಟ್ ಪಾಲಿಸಿ. ದಿಸ್ ಈಸ್ ಹಾನೆಸ್ಟಿ ಈಸ್ ದಿ ಭಾವವಾಚಕ ನಾಮಪದ. ಭರತ್ ಶೋ ಹೀಸ್ ಕೈಂಡ್ನೆಸ್ ಆನ್ ಎನಿಮಲ್. ಕೈಂಡ್ನೆಸ್ ಈಸ್ ದ ಅಬ್ಸ್ಟ್ರಾಕ್ಟ್ ನೌನ್. ಡು ನಾಟ್ ಟೆಲ್ ಯುವರ್ ಜಡ್ಜ್ಮೆಂಟ್. ಜಡ್ಜ್ಮೆಂಟ್ ಈಸ್ ದ ಅಬ್ಸ್ಟ್ರಾಕ್ಟ್ ನೌನ್. ಸೊ ಹಾಗಾದರೆ ನೌನ್ ಅಂದ್ರೇನು, ಪ್ರನೌನ್ ಅಂದ್ರೇನು, ಕಾಮನ್ ನೌನ್ ಅಂದ್ರೇನು, ಪ್ರಾಪರ್ ನೌನು, ಕಾಮನ್ ನೌನು, ಮಟೀರಿಯಲ್ ನೌನು, ಕಲೆಕ್ಟಿವ್ ನೌನು ಮತ್ತು ಅಬ್ಸ್ಟ್ರಾಕ್ಟ್ ನೌನು ಅಂದರೆ ಏನು ಅನ್ನೋದಕ್ಕೆ ಇವತ್ತಿನ ಕ್ಲಾಸಲ್ಲಿ ತಿಳ್ಕೊಂಡ್ವಿ. ನೆಕ್ಸ್ಟ್ ಈ ಎಲ್ಲ ವಿಧಗಳ ಎಕ್ಸಾಂಪಲ್ಗಳ ಯಾವ್ಯಾವ ಕೊಡ್ತೀನಿ ಮತ್ತು ನಾಳೆ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಆಲ್.